ಸಿಎಂ ಸಿದ್ದರಾಮಯ್ಯ ತಮ್ಮ 17ನೇ ಬಜೆಟ್ನ ಮಂಡನೆ ಮಾಡಿದ್ದಾರೆ. 2026-27ನೇ ಸಾಲಿನ ಬಜೆಟ್ ಇದು. ಒಟ್ಟು 4.48 ಲಕ್ಷ ಕೋಟಿ ಬಜೆಟ್ ಇದಾಗಿದ್ದು, ಸಾಕಷ್ಟು ವಲಯಕ್ಕೆ ತಮ್ಮ ಅನುದಾನವನ್ನು ನೀಡಿದ್ದಾರೆ. ಸಹಜವಾಗಿ ಯಾವುದೇ ಬಜೆಟ್ ಮಂಡನೆಯಾದಂಥ ಸಂದರ್ಭದಲ್ಲಿ ನಮ್ಮ ವಲಯಕ್ಕೆ ಅಥವಾ ನಮ್ಮ ವ್ಯಾಪ್ತಿಗೆ ಇಂತಿಷ್ಟು ಅನುದಾನ ಸಿಗುತ್ತೆ. ಉತ್ತರ ಕರ್ನಾಟಕಕ್ಕಿರ್ಬೋದು, ಕರಾವಳಿ ಭಾಗಕ್ಕಿರ್ಬೋದು, ಮಧ್ಯ ಕರ್ನಾಟಕಕ್ಕಿರ್ಬೋದು, ಎಲ್ಲದಕ್ಕೂ ಕೂಡ ಇಂತಿಷ್ಟೇ ಹಣ ಸಿಗುತ್ತೆ ಅಂತ ಹೇಳಿ ನಿರೀಕ್ಷೆ ಇಟ್ಕೊಳ್ಳಲಾಗುತ್ತೆ. ಆದರೆ ಬಜೆಟ್ ಮಂಡನೆ ಆದಮೇಲೆ ಗೊತ್ತಾಗೋದು ಎಷ್ಟು ವಲಯಕ್ಕೆ ಎಷ್ಟು ಅನುದಾನ ನೀಡಿದ್ದಾರೆ ಅಂಥೇಳಿ. ಯಥಾವತ್ತಾಗಿ ಬಜೆಟ್ ಬಗ್ಗೆ ಈಗ ಆಲ್ರೆಡಿ ವಿರೋಧ ಪಕ್ಷಗಳು ಸರಿ ಇಲ್ಲ, ಇದನ್ನು ಒಂದು ರೀತಿ ಅಡಮಾನ ಇಟ್ಬಿಟ್ಟಿದ್ದಾರೆ ರಾಜ್ಯದ ಬಜೆಟನ್ನು ಅಂತ ಹೇಳಿ ತಮ್ಮ ವಾಕ್ಸಮರವನ್ನು ಮುಂದುವರಿಸಿದ್ದಾರೆ. ಇದರ ನಡುವೆ ಸಿದ್ದರಾಮಯ್ಯ ಅವರ ದಾಖಲೆಯ 17ನೇ ಬಜೆಟ್ನ ಒಂದಷ್ಟು ಹೈಲೈಟ್ಸ್ನಂತೂ ನಿಮ್ಮ ಮುಂದೆ ಇಡುವಂಥ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ. ಸರ್ಕಾರ ಬಂದಾಗ 5 ಗ್ಯಾರಂಟಿ ಯೋಜನೆಗಳನ್ನು ತಂದಿದ್ರು. ಆ ಸಂದರ್ಭದಲ್ಲಿ ಹೇಗೆ ಹಣವನ್ನು ಹೊಂದಿಸ್ತಾರಪ್ಪ ಇವರು ಅನ್ನುವಂಥ ಒಂದಷ್ಟು ನಿರೀಕ್ಷೆಗಳಿತ್ತು. ಲಾಸ್ಟ್ ಟೈಮು ಕೂಡ ಈ ಗ್ಯಾರಂಟಿ ಯೋಜನೆಗಳಿಗೆ ಒಂದಷ್ಟು ಹಣವನ್ನು ಮೀಸಲಿಟ್ಟಿದ್ರು. ಸದ್ಯಕ್ಕೆ ಗೃಹಲಕ್ಷ್ಮಿ ಯೋಜನೆಗೆ 28,608 ಕೋಟಿ ರೂಪಾಯಿಯನ್ನು ಮೀಸಲಿಡಲಾಗಿದೆ. ಇನ್ನು 16 ವರ್ಷದೊಳಗಿನ ಮಕ್ಕಳಿಗೆ ಸಾಮಾಜಿಕ ಜಾಲತಾಣದ ಬಳಕೆ ನಿಷೇಧ ಮಾಡಲಾಗಿದೆ. ಆದರೆ ಇದು ಹೇಗೆ ನಿಷೇಧ ಮಾಡಲಾಗುತ್ತೆ ಅನ್ನೋದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಇನ್ನು ಶಾಲಾ ಕಾಲೇಜುಗಳಲ್ಲಿ ಖಾಲಿ ಇರುವಂಥ 15,000 ಹುದ್ದೆಗಳೇನಿದ್ದಾವೆ, ಬೋಧಕ ಹುದ್ದೆಗಳು, ಅದನ್ನು ಭರ್ತಿ ಮಾಡೋ ಹತ್ರ ಕೂಡ ಫೋಕಸ್ ಮಾಡಿದ್ದಾರೆ. ಶೈಕ್ಷಣಿಕ ಹಾಗೂ ಸಾಮಾಜಿಕ ದೌರ್ಜನ್ಯ ತಡೆಗೆ ರೋಹಿತ್ ವೇಮುಲ ಕಾಯ್ದೆ ಜಾರಿಗೆ ತರಲಾಗಿದೆ. 18 ವರ್ಷದ ಒಳಗಿನ ಮಕ್ಕಳ ಡಯಾಬಿಟಿಸ್ ಚಿಕಿತ್ಸೆಗೆ ಉಚಿತ ಇನ್ಸುಲಿನ್ ಕೂಡ ಕೊಡಲಾಗುತ್ತೆ. ಕಾರವಾರ, ಯಾದಗಿರಿಯಲ್ಲಿ 100 ಕೋಟಿ ವೆಚ್ಚದಲ್ಲಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯನ್ನು ನಿರ್ಮಾಣ ಮಾಡಲಾಗುತ್ತೆ. ಇನ್ನು ಆರೋಗ್ಯ ಇಲಾಖೆಯಲ್ಲಿ ಖಾಲಿ ಇರುವಂಥ 2,500 ಹುದ್ದೆಗಳನ್ನು ಭರ್ತಿ ಮಾಡುವುದರ ಬಗ್ಗೆ ಸರ್ಕಾರ ಗಮನ ಹರಿಸಿದೆ. ಇನ್ನು ಮೇಜರಾಗಿ ವಿಕ್ಟೋರಿಯಾ ಆಸ್ಪತ್ರೆಗೆ ಶಾಂತವೇರಿ ಗೋಪಾಲಗೌಡ ಆಸ್ಪತ್ರೆ ಅಂತ ಹೇಳಿ ಮರುನಾಮಕರಣ ಮಾಡುವತ್ತ ಸರ್ಕಾರ ಗಮನ ಹರಿಸಿದೆ. ITI ಕೋರ್ಸ್ ಮಾಡೋರಿಗೆ ಪದವಿ ಪೂರ್ವ ಪ್ರಮಾಣ ಪತ್ರ ವಿತರಣೆ ಮಾಡೋದ್ರ ಕಡೆ ಕೂಡ ಗಮನವನ್ನು ಹರಿಸಿದೆ. ಈ ವರ್ಷ 41 ಕಿಲೋಮೀಟರ್ ಮೆಟ್ರೋ ಮಾರ್ಗ ಪೂರ್ಣಕ್ಕೆ ಯೋಜನೆಯನ್ನು ರೂಪು ಮಾಡಿದ್ದಾರೆ. ಬೆಂಗಳೂರಿನಲ್ಲಿ 158 ಕಿಲೋಮೀಟರ್ ಉದ್ದದ ರಸ್ತೆಗಳಿಗೆ ವೈಟ್ ಟ್ಯಾಪಿಂಗ್ ಮಾಡುವ ಕೂಡ ಫೋಕಸ್ ಅನ್ನು ಮಾಡಿದ್ದಾರೆ. ಇನ್ನು ಎಲೆಕ್ಟ್ರಿಕ್ ವಾಹನಗಳ ಬಳಕೆ ಉತ್ತೇಜನಕ್ಕೆ 1250 ಚಾರ್ಜಿಂಗ್ ಪಾಯಿಂಟ್ ಅನ್ನು ಕೂಡ ಮಾಡಲಾಗುತ್ತೆ. ಬೆಳಗಾವಿಯಲ್ಲಿ 1,000 ಎಕರೆ ಪ್ರದೇಶದಲ್ಲಿ ಕೈಗಾರಿಕಾ ಪಾರ್ಕ್ ಅಭಿವೃದ್ಧಿ ಮಾಡೋದ್ರ ಕಡೆ ಕೂಡ ಗಮನ ಹರಿಸಿದ್ದಾರೆ. ರಾಜ್ಯದಲ್ಲಿ ಪ್ರಪ್ರಥಮ ಬಾರಿಗೆ ಜಾನುವಾರುಗಳಿಗೆ ಸಿಟಿ ಸ್ಕ್ಯಾನಿಂಗ್ ಕೇಂದ್ರವನ್ನು ತೆರೆಯೋದಕ್ಕೆ ಸರ್ಕಾರ ರೆಡಿ ಮಾಡ್ಕೊಳ್ತಾ ಇದೆ. ಇನ್ನು ಬೆಂಗಳೂರು, ಬೀದರ್ ಶ್ವಾನ ಸಂತಾನ ನಿಯಂತ್ರಣ ಕೇಂದ್ರ ಸ್ಥಾಪನೆ ಮಾಡಲಾಗುತ್ತೆ. ಅದರ ಜೊತೆಗೆ ಬೆಳಗಾವಿ, ದಾವಣಗೆರೆ, ಹುಬ್ಬಳ್ಳಿ, ಚಿಕ್ಕಮಗಳೂರಲ್ಲಿ ಮತ್ಸ್ಯ ದರ್ಶಿನಿ ಸ್ಥಾಪನೆ ಮಾಡೋದಕ್ಕೂ ಕೂಡ ಗಮನವನ್ನು ವಹಿಸಿದೆ. ಏನು ಮತ್ತೊಂದು ಮೇಜರ್ ಅಂದರೆ ಪ್ರತಿ ಕೆಜಿ ರೇಷ್ಮೆ ಗೂಡಿಗೆ ಇರುವಂತಹ 10 ಸಾಗಾಣಿಕಾ ವೆಚ್ಚವನ್ನು 20 ರೂಪಾಯಿಗೆ ಹೆಚ್ಚಳವನ್ನು ಮಾಡಲಾಗಿದೆ. ಈ ಬಾರಿಯ ಸಿದ್ದರಾಮಯ್ಯ ಅವರ ಬಜೆಟ್ನಲ್ಲಿ ಇನ್ನೊಂದು ಹೈಲೈಟ್ ಏನಂದರೆ 38 ಲಕ್ಷ ರೈತರಿಗೆ ಶೂನ್ಯ ಬಡ್ಡಿ ದರದಲ್ಲಿ 30,000 ಕೋಟಿ ಸಾಲವನ್ನು ಕೊಡ್ತಾ ಇದ್ದಾರಂತೆ. ಇನ್ನು ಶ್ರೀ ಮಾತಾ ವೈಷ್ಣೋದೇವಿ ದೇವಾಲಯ ಯಾತ್ರೆಯನ್ನು ಯಾರೆಲ್ಲ ಕೈಗೊಳ್ತೀರೋ ಅವ್ರಿಗೆಲ್ಲ 5,000 ಸಹಾಯಧನ ನೀಡಲಾಗುತ್ತೆ. ಮತ್ತು ಸಂತ ಶಿಶುನಾಳ ಶರೀಫರ ಹೆಸರಲ್ಲಿ 10 ಹೊಸ ವಸತಿ ಶಾಲೆಗಳು, ರೆಸಿಡೆನ್ಷಿಯಲ್ ಶಾಲೆಗಳನ್ನು ಇವರು ಸ್ಥಾಪನೆ ಮಾಡ್ತಾರಂತೆ. ಮಹಿಳೆಯರಿಗೆ 1 ದಿನ ವೇತನ ಸಹಿತ ಋತುಚಕ್ರ ರಜೆಗೆ ಅವಕಾಶವನ್ನು ಕಲ್ಪಿಸಲಾಗಿದೆ. ಹಿಂದೆಯೂ ಕೂಡ ಇದರ ಬಗ್ಗೆ ಒಂದು ಆದೇಶವನ್ನು ಕೊಟ್ಟಿದ್ರು. ಅದರಂತೆ ಇದನ್ನು ಬಜೆಟ್ನಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸಾರಿಗೆ ನೌಕರರ ವೇತನ ಬಾಕಿ ಪಾವತಿಗಾಗಿ 1,271 ಕೋಟಿ ರೂಪಾಯಿ ಮೀಸಲಿಡಲಾಗಿದೆ. ಇದು ಅನಿವಾರ್ಯವಾಗಿತ್ತು. ಒಂದು ಕಡೆ ಸಾರಿಗೆ ನೌಕರರು ಪ್ರತಿಭಟನೆಯನ್ನು ನಡೆಸ್ತಾ ಇದ್ರು. ಇದರ ಬಗ್ಗೆಯೂ ಕೂಡ ಫೋಕಸ್ ಅನ್ನು ಮಾಡಿದ್ದಾರೆ. 25 ಹೊಸ ಅಲ್ಪಸಂಖ್ಯಾತ ಮೆಟ್ರಿಕ್ ವಿದ್ಯಾರ್ಥಿ ನಿಲಯನ ಸ್ಥಾಪನೆ ಮಾಡ್ತಾರೆ. 50 ಸರ್ಕಾರಿ ಕಾಲೇಜುಗಳಿಗೆ ಆಧುನಿಕ 10 AI ಪ್ರಯೋಗಾಲಯವನ್ನು ಕೂಡ ಸ್ಥಾಪನೆ ಮಾಡುವತ್ತ ಸಿದ್ದರಾಮಯ್ಯನವರು ಹೆಜ್ಜೆಯನ್ನು ಇಟ್ಟಿದ್ದಾರೆ. ಸದ್ಯಕ್ಕೆ ಬಜೆಟ್ನ ಅಷ್ಟೂ ಅಂಶಗಳನ್ನು ಸಿದ್ದರಾಮಯ್ಯವರು ಸುದೀರ್ಘವಾಗಿ ಓದಿದ್ದಾರೆ. ಒಂದು ಕಡೆ ಸಾಕಷ್ಟು ನಿರೀಕ್ಷೆಯನ್ನು ಏನು ಇಟ್ಕೊಂಡಿದ್ರು ಅದನ್ನು ಫುಲ್ಫಿಲ್ ಮಾಡದೇ ಇದ್ರೂ ಕೂಡ ಓಕೆ ಅನ್ನುವಂಥ ಬಜೆಟನ್ನು ಮಂಡನೆ ಮಾಡಿದ್ದಾರೆ. ಈಗ ಸದ್ಯಕ್ಕೆ ತಂದಿರುವಂಥ ಈ ಅನುದಾನಗಳು, ಒಂದಷ್ಟು ಜಿಲ್ಲೆಗಳಿಗೆ ಕೊಟ್ಟಿರುವಂಥ ಅನುದಾನ, ಬಂಪರ್ ಬಹುಮಾನ, ಇದೆಲ್ಲವನ್ನು ಹೇಗೆ ಸರಿದೂಗಿಸೋಕ್ಕಾಗುತ್ತೆ ವಿತ್ ಗ್ಯಾರಂಟಿ ಯೋಜನೆ ಅನ್ನೋದು ಸದ್ಯದ ಒಂದು ಯಕ್ಷ ಪ್ರಶ್ನೆ. ಅದರ ಜೊತೆಗೆ ಬಜೆಟ್ ಆದಮೇಲೆ ಒಂದು ಕ್ರಾಂತಿ ಶುರುವಾಗುತ್ತೆ ಅಂತ ಹೇಳಲಾಗ್ತಾ ಇತ್ತು. ಸಿದ್ದರಾಮಯ್ಯ ಅವರು ಇಳಿತಾರೆ, DK ಶಿವಕುಮಾರ್ ಅವರು CM ಹುದ್ದೆಯನ್ನು ಅಲಂಕರಿಸ್ತಾರೆ ಅಂತ ಹೇಳಲಾಗಿತ್ತು. ಹಾಗಾಗಿ ಈ ಬಜೆಟನ್ನು ಕಂಪ್ಲೀಟ್ ಮಾಡೋದಕ್ಕೆ ಸಿದ್ದರಾಮಯ್ಯ ಯಾವ ರೀತಿಯಾಗಿ ಹೆಜ್ಜೆ ಇಡ್ತಾರೆ ಕಾದು ನೋಡಬೇಕು.